ಎಲ್ಲರೂ ಸರಿ ಆಯ್ತದೆ ಅಣ್ಣ. ನಮಸ್ಕಾರ. ಲೇಟ್ ಆಯ್ತು ಅಣ್ಣ, ಸಾರಿ. ವೀಕ್ಷಕರ ನಮಸ್ಕಾರ. ತಾವೇನು ನೋಡ್ತಾರೆ, ಇವತ್ತು ಪಿ ದೇವರಾಜಣ್ಣವರ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಘಟಾನುಘಟಿಗಳು, ದಿಗ್ಗಜರು, ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಬಂದಿರುವಂಥದ್ದು. ಹಾಗೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಹಾಗೆ ಎಲ್ಲರೂ ಕೂಡ ಇವತ್ತು ಬಂದು ಮಾದೇಗೌಡರು ಬಂದಿದ್ದಾರೆ, ಮಾದೇಶಣ್ಣವರು ಕೂಡ ಬಂದಿದ್ದಾರೆ. ಹಾಗೆಯೇ ಸತತವಾಗಿ 12 ಗಂಟೆಗೆ ಸ್ಟಾರ್ಟ್ ಆದಂಥ ಒಂದು ವಿಶೇಷವಾದಂಥ ಸನ್ಮಾನ ವಿಚಾರವಾಗಿ ಸರ್ ಸೈಡಲ್ಲಿ ನಿಂತ್ಕೊಳ್ಳಿ ಸರ್. ಹಾಗೇನೆ ಇಲ್ಲಿ ಬನ್ನಿ ಸರ್, ಬನ್ನಿ ಸರ್. ಯಾರು ಮಾಡ್ತಾ ಇರೋದು ಗೊತ್ತಾಗಲ್ಲ ಸರ್. ಪಕ್ಕ ಹೋಗಿ ಸರ್, ಸರ್ ಅವ್ರು ಪಕ್ಕ ಹೋಗಿ, ದೇವರಾಜಣ್ಣವ್ರ ಪಕ್ಕ ಹೋಗಿ. ಓಕೆ ಪ್ರಜು ಬಾ, ಪ್ರಜು ಈ ಕಡೆ. ಆತ್ಮೀಯವಾಗಿ ಸನ್ಮಾನ ಮಾಡ್ತಿರೋಂತಹ ನಮ್ಮ ಮಾದೇಶಣ್ಣವರು ತಾವು ನೋಡ್ತಾ ಇದ್ದಾರೆ. ಮತ್ತೆ ಎಲ್ಲ ಅವರ ಮಾದೇಗೌಡರು ಕೂಡ ಬಂದಿದ್ದಾರೆ. ಅವರ ಸನ್ಮುಖದಲ್ಲಿ ಒಂದು ಅಣ್ಣ ಈ ವಿಚಾರವಾಗಿ ಒಂದೆರಡು ಮಾತಾಡೋಣ. ಸ್ನೇಹಿತರು ಮಾತಾಡಿದ್ರಣ್ಣ. ಓಕೆ, ನಾವು ಇಂಥ ಸ್ನೇಹಿತರು ಪಡೆದಿರೋದೇ ನಮ್ಮ ಪುಣ್ಯ. ಒಂದೇ ಮಾತು, ಜನ ಇದಾರಲ್ಲ, ಓಕೆ ಸಾಕು, ನಮ್ಮ ಜನ್ಮ ಸಾಕು. ಸರ್ ಒಂದು ಸೀಕ್ರೆಟ್ ಕೇಳ್ತೀನಿ, ತಮಗೆ ಎಷ್ಟು ವರ್ಷ ಅಂತ? ಹೇಳಬೇಕು, ನೀವು ಹೇಳಿ ಹೇಳ್ತೀನಿ. ಈಗ ನಂಗೆ 56, ಬೇಜಾರಾದ್ರೂ ಒಂದು 10 ಸೇರಿಸ್ಕೊಂಡು 65. ಎಸ್, ಥ್ಯಾಂಕ್ ಯು. ಅಲ್ಲ, ಬೇಜಾರಾದ್ರೆ ಇಲ್ಲಾಂದ್ರೆ 55 ಅಂತ ಹಂಗೆ. ಎಸ್, ಥ್ಯಾಂಕ್ ಯು. ನಾವಂತೂ 55 ಅಂದ್ಕೊಂಡೆ ಓಡಾಡ್ತಿದೀವಿ. ಬೇಜಾರಿದ್ದವ್ರು 65 ಅಂತ. ಎಸ್, ಈ ಮೂಲಕ ಯಾಕೆ ಕೇಳ್ತೀನಿ ಅಂತಂದ್ರೆ, ದೇವರಾಜಣ್ಣವರ ಒಂದು ಲವಲವಿಕೆ, ಹಾಗೇನೋ ಒಂದು ಎಲ್ಲ ರೀತಿಯಾದಂಥ ಒಡನಾಟಗಳು ಯಾವ ಥರ ಇದೆ ಅನ್ನೋದು ಕೂಡ ಮುಖ್ಯವಾಗಿ, ಹಾಗಾಗಿ ಅವ್ರನ್ನ ವಯಸ್ಸು ಕೇಳೋವಂಥದ್ದು ಅಷ್ಟೇ, ಇನ್ಯಾವುದು ಉದ್ದೇಶಕ್ಕಲ್ಲ. ಇಡೀ ಜಿಲ್ಲೆಯ ಎಲ್ಲ ಪಕ್ಷಾತೀತವಾಗಿ ಬಂದಂತಹ ರಾಜಕಾರಣಿಗಳಾಗಿರ್ಬೋದು, ಧಾರ್ಮಿಕ ವ್ಯವಸ್ಥಿತವಾಗಿರುವಂಥ ಎಲ್ಲ ಪ್ರಮುಖರು ಕೂಡ ಬಂದಿರೋಂಥ ಕೂಡ ನೋಡ್ಬೋದು. ಮತ್ತು ಜನರಾಗಿ ಕೆಲಸ ಮಾಡಿದಂಥ ಇದೇನು ನೀವು ಅನ್ಕೊಬೋದು, ಅವ್ರ ಮುಂದೆ ನೀವು ಹೊಗಳ್ತಾ ಇದ್ದೀರ, ನಿಜವಾಗ್ಲೂ ಅಲ್ಲ. ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ಇವತ್ತು ಅವರ ಬರ್ತಡೆಗೆ ಯಾರೆಲ್ಲ ಬಂದು ಅವ್ರನ್ನ ಆರೈಕೆ ಮಾಡಿದ್ರು, ಹರ್ಸಿದ್ರು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಸಂಜೆವರೆಗೂ ಕೂಡ 8 ಗಂಟೆ 9 ಗಂಟೆ ರಾತ್ರಿ ಆದರೂ ಕೂಡ ಜನ ಬರ್ತಾರೆ ಅಂತಂದರೆ ಅದು ದೇವರಾಜಣ್ಣವರ ಅಭಿಮಾನ, ವಿಶೇಷವಾಗಿ ನಾವು ಹೇಳ್ಬೋದು. ಥ್ಯಾಂಕ್ ಯು.